ನಾನು ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿಗಳು ಮತ್ತು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಜುಮ್ ಪರ್ವೇಜ್ ನಾವು ಮೂರು ಜನರು ಕೂಡ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದು. ಬಹಳ ಮುಖ್ಯವಾಗಿ 5 ಇಶ್ಯೂಸ್ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಐದು ಇಶ್ಯೂಗಳ ಬಗ್ಗೆನೂ ಕೂಡ ಅವರಿಗೆ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೇವೆ. ಒಂದನೇದು, ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 25-26ನೇ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಮುಂಗಾರಿನಲ್ಲಿ ಮುಂಚಿತವಾಗಿ ಮಳೆ ಪ್ರಾರಂಭ ಆಯಿತು. 24 ಮೇ 2025 ಅಂದರೆ 12 ದಿನ ಮುಂಚಿತವಾಗಿ ಮಾನ್ಸೂನ್ ಶುರುವಾಯಿತು. ಬಾಲಕಪ್ಪ, ಮಲೆನಾಡು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಮತ್ತು ನಾರ್ತ್ ಇಂಟೀರಿಯರ್ ಪ್ರದೇಶದಲ್ಲಿ, ಸೌತ್ ಇಂಟೀರಿಯರ್ ಪ್ರದೇಶದಲ್ಲಿ ಮಳೆ ಮೇ ತಿಂಗಳು, ಜೂನ್ ತಿಂಗಳು, ಜುಲೈ ತಿಂಗಳು, ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಆಯಿತು. ಆಮೇಲೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಯಿತು. ಅಕ್ಟೋಬರ್ನಲ್ಲಿ ಜಾಸ್ತಿ ಮಳೆ ಆಯಿತು. ಒಟ್ಟಾರೆ ರಾಜ್ಯದಲ್ಲಿ ಮಳೆಯಿಂದ 14,50,58,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು. ನಾವು ಎಲ್ಲನೂ ಕೂಡ ಸರ್ವೆ ಮಾಡಿಸಿದ್ದೀವಿ, ಜಂಟಿ ಸರ್ವೆ ಮಾಡಿಸಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಜಂಟಿ ಸರ್ವೆ ಆಗಿದೆ. ಜಂಟಿ ಸರ್ವೆ ಆಗಿ ಸುಮಾರು 3,000 ಚಿಲ್ಲರೆ ಎಷ್ಟು ಕೋಟಿ ಬೆಳೆ ಹಾನಿ, ಒಟ್ಟು ಪರಿಹಾರ ಆಸ್ತಿ ಹಾನಿ 3,550 ಕೋಟಿ ಆಸ್ತಿ ಹಾನಿ ಆಗಿದೆ. 3,550 ಕೋಟಿ ನಷ್ಟ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್, ಆಮೇಲೆ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಕೂಡ ಆಗಿದೆ. ಬೆಳೆ ಹಾನಿ ಸುಮಾರು 10,700 ಕೋಟಿ ಆಗಿದೆ. ಬೆಳೆ ಹಾನಿ 10,700 ಕೋಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜು 3,550 ಕೋಟಿ. ಇಷ್ಟು ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಹಾನಿಯಾಗಿದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರಿಗೆ, ನಮ್ಮ ಮೆಮೊರಾಂಡಮ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಚರ್ಚೆನಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ.
ಈಗ ನಮ್ಮ ಹತ್ರ SDRF ಫಂಡು 900 ಚಿಲ್ಲರೆ ಕೋಟಿ ಅಲ್ಲ, 984 ಕೋಟಿ. 984 ಕೋಟಿ ಹಣ ಇದೆ. ಇನ್ಕ್ಲೂಡಿಂಗ್ ಸ್ಟೇಟ್ ಶೇರ್. ಆ? ಅದು ಸ್ಟೇಟ್ ಶೇರು ಸೇರುತ್ತೆ. ಇಲ್ಲ ಇಲ್ಲ 25% ಸ್ಟೇಟ್ ಶೇರ್. ಸ್ಟೇಟ್ ಶೇರ್ ಇದ್ದೇ ಇರ್ತದೆ 25% SDRF ನಲ್ಲಿ. ಇನ್ಕ್ಲೂಡಿಂಗ್ ಸ್ಟೇಟ್ ಶೇರ್. 25% ಸ್ಟೇಟ್ ಶೇರ್ ಇರ್ತದೆ, 75% ಕೇಂದ್ರ ಸರ್ಕಾರದ ಇರ್ತದೆ. ಇದು SDRF ಹಣ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡ್ತಕ್ಕಂಥದ್ದು. ನಮ್ಮ ಹತ್ರ 984 ಕೋಟಿ ಇದೆ. ಇನ್ನೂ ನಮಗೆ ಸುಮಾರು 614 ಕೋಟಿ ಬೇಕು. ಕೋಟಿ ಬೇಕು. ಅದಕ್ಕೆ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿದ್ದೀವಿ. ಅದಲ್ಲದೆ ಸ್ಟೇಟು ಕೂಡ ಕೊಡ್ತಾ ಇದೆ. 1090 ಕೋಟಿ. 1090 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಖುಷ್ಕಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು. ಆಮೇಲೆ ನೀರಾವರಿ ಜಮೀನಿಗೆ 25,500 ಕೋಟಿ ರೂಪಾಯಿ, 500 ರೂಪಾಯಿ, 25,500 ರೂಪಾಯಿ, ಕೋಟಿ ಅಲ್ಲ, 25,500 ರೂಪಾಯಿ 1 ಹೆಕ್ಟೇರ್ಗೆ ಪರಿಹಾರ ಕೊಡೋದು. ಅದು NDRF ನಾರ್ಮ್ಸ್ ಪ್ರಕಾರ ಅಷ್ಟಿಲ್ಲ, ರಾಜ್ಯ ಸರ್ಕಾರವನ್ನು ಸೇರಿಸಿ ಕೊಡ್ತಾ ಇರೋದು ಹೆಚ್ಚುವರಿಯಾಗಿ. ಆಮೇಲೆ ಬಹುವಾರ್ಷಿಕ ತೋಟಗಾರಿಕೆ ಈ ಬೆಳೆಗಳಿದಾವಲ್ಲ, ಬಹುವಾರ್ಷಿಕ ತೋಟಗಾರಿಕೆ, ಪೆರೆನಿಯಲ್ ಕ್ರಾಪ್ಸ್. ಈ ಪೆರೆನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ ಎಲ್ಲ ಸೇರಿದರೆ 2,750 ಕೋಟಿ. ಒಟ್ಟು ಪರಿಹಾರ ಸುಮಾರು 2,800 ಕೋಟಿ ರೂಪಾಯಿ ಆಗುತ್ತೆ. 2,800 ಕೋಟಿ ಆಗುತ್ತೆ ರೈತರಿಗೆ ಕೊಡ್ತಕ್ಕಂಥದ್ದು. 2,800 ಕೋಟಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ಎಷ್ಟು ದುಡ್ಡು ಹೇಳಿರೋದು? ಬೆಳೆ ಪರಿಹಾರಕ್ಕೆ 614 ಕೋಟಿ ಕೊಡಬೇಕು ಬ್ಯಾಲೆನ್ಸ್ ಅಮೌಂಟು, ಹಾಗೂ ಆಸ್ತಿ ಪಾಸ್ತಿ ಮರು ನಿರ್ಮಾಣಕ್ಕಾಗಿ 1,521 ಕೋಟಿ. 614 ಕೋಟಿ ಬೆಳೆ ಪರಿಹಾರಕ್ಕೆ, 1,521 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದಕ್ಕೆ. ಎರಡೂ ಸೇರಿಸಿದ್ರೆ 2,136. ಎರಡೂ ಸೇರಿಸಿ 2,136 ಕೋಟಿ. 2,136 ಕೋಟಿ. ಸೊ ಇಷ್ಟು ಕೇಳಿ ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. ದಿಸ್ ಈಸ್ ರಿಗಾರ್ಡಿಂಗ್ ಕ್ರಾಪ್ ಲಾಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.